ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ವಿವಿಧೆಡೆ 3 ಕೋಟಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಮಂತ್ರಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಕುಶಾಲನಗರ ಗುಂದಿ ಬಸವನಹಳ್ಳಿಯಲ್ಲಿ ದೊಡ್ಡಮ್ಮ ತಾಯಿ ದೇವಸ್ಥಾನ ರಸ್ತೆಯ ನೂತನ ಕಮಾನು ಉದ್ಘಾಟನೆ ಮತ್ತು ರಸ್ತೆ ಕಾಮಗಾರಿ, ಸಾಯಿ ಆಸ್ಪತ್ರೆಯ ಮುಂಭಾಗ ರಸ್ತೆಯ 2 ಬದಿ ಚರಂಡಿ ನಿರ್ಮಾಣ, ಕರಿಯಪ್ಪ ಬಡಾವಣೆಯಲ್ಲಿ ರಸ್ತೆ, ಗುಂಡೂರಾವ್ ಬಡಾವಣೆಗೆ ಸಂಪರ್ಕ ರಸ್ತೆ, ಹಳೆ ಹೌಸಿಂಗ್ ಬೋರ್ಡ್ನಲ್ಲಿನ ರಸ್ತೆ, ಸಂತ ಸಬಾಸ್ಟಿನ್ ಚರ್ಚ್ ಸಂಪರ್ಕ ರಸ್ತೆ, ಉರ್ದು ಶಾಲೆಗೆ ತೆರಳುವ ರಸ್ತೆ, ಸಾಬುಲಾಲ್ ಮನೆಗೆ ಹೋಗುವ ರಸ್ತೆ, ಗುಮ್ಮನಕೊಲ್ಲಿಯಲ್ಲಿ ಸೆಲೆಕ್ಟ್ ಸಾಮಿಲ್ ಮುಂಭಾಗದ ಉಮಾ ಟೀಚರ್ ಮನೆಗಾಗಿ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರು ಭೂಮಿ ಪೂಜೆಯಿಂದ ನೆರವೇರಿಸಿದರು. ಆ ಕೆಲಸಕ್ಕೂ ಇದಕ್ಕೂ ಸಂಬಂಧಗಳು ಇದು ಸ್ಕೀಮಲ್ಲಿ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ MLA ಅವರು ಕೊಟ್ಟಂಥ ವಿಶೇಷ ಅನುದಾನ ಇದೆ. ಇದು ಚರ್ಚೆಗಳಿಗೆ ಅಂತೇಳಿ ಈ ಸತಿ ಮಾಡಿರುವಂಥ ವಿಶೇಷವಾದಂಥ ಅನುದಾನ. ಇನ್ನೂ ಏನಾದ್ರು ಹೆಚ್ಚು ಅಂದರೆ ಮಾಡಿಕೊಳ್ಳಲಿಕ್ಕೆ ಶಾಸಕರು ಹಾಜರಾಗಿದೆ. ಸೈಡ್ ಬನ್ನಿ. ಇಲ್ಲ ಅಂದ್ರೆ ನೋಡಿ ಯಾರು ಕಾಣೋದಿಲ್ಲ, ಸ್ವಲ್ಪ ಹಿಂದೆ ಹಿಂಗೆ ನಿಂತ್ಕೊಳ್ಳಿ ಸರ್. ಬೈಪಾಸ್ ರಸ್ತೆ, ರಿಂಗ್ ರೋಡ್ ಇದು. ಈ ಜನ ಸಿಗುತ್ತೆ ಅಂತ ನಮ್ಮ ಸ್ಥಳೀಯ ನಾಯಕರುಗಳು ಕೇಳ್ಕೊಂಡಂಥ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ದ್ವಾರಕಕ್ಕೆ ಒಂದು ವರ್ಷಕ್ಕಿಂತ ಕಡಿಮೆ, ಒಂದು ವರ್ಷಕ್ಕಿಂತ ಕಡಿಮೆಯಲ್ಲಿ ನಾವು ಗುದ್ದಿ ಪೂಜೆ ಮಾಡ್ದೋ. ಯಾಕಂದರೆ ಅಲ್ಲಿ ಒಂದು ವರ್ಷ ಒಂದು ಉತ್ಸವನೂ ಆಗುತ್ತೆ. ಆಮೇಲೆ ಇಲ್ಲಿ ಕೆರೆನೂ ಒಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿನೂ ಆಯ್ತಾ ಇದೆ. ಮಾತ್ರ ಈ ಭಾಗಕ್ಕೆ ಇದೊಂದು ಶ್ರೇಷ್ಠ ಒಂದು ಜಾಗ. ಅದಕ್ಕೋಸ್ಕರ ಒಂದು ದೇವರಂತ ಒಂದು ದ್ವಾರಕ ಕಟ್ಟಂಥ ಸಂದರ್ಭದಲ್ಲಿ ಎಲ್ಲರೂ ಹೋಗಂಥವ್ರಿಗೆ ಆ ದೇವ್ರನ್ನ ನಿರಂತರವಾಗಿ ನೆನೆಸ್ಕೋಬೇಕು ಅಂತ ಏನು ಕಾಮಗಾರಿ ಗೊಂದಿ ಬಸವನಹಳ್ಳಿ ಗ್ರಾಮಸ್ಥರಿಗೆ ಆ ದೊಡ್ಡಮ್ಮ ತಾಯಿ ನಿರಂತರವಾಗಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ, ಈ ವರ್ಷ ಒಳ್ಳೆ ಮಳೆ, ಅಭಿವೃದ್ಧಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ. ಮಳೆ ಬಂದರೆ ಬೆಳೆನೇ ಅಲ್ವಾ, ಮಳೆ ಬೆಳೆ ಹಾಗೆ ಎಲ್ಲ ರೀತಿಯೂ ಒಂದು ಒಳ್ಳೆ ರೀತಿಯಲ್ಲಿ ಆ ದೇವ್ರು ನಿರಂತರವಾಗಿ ನಮ್ಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ, ಇವತ್ತು ಹಲವಾರು ಬುದ್ಧಿ ಪೂಜೆನೂ ಇಟ್ಕೊಂಡಿದ್ದೀವಿ. ಕುಶಾಲನಗರ ಭಾಗದಲ್ಲಿ ಒಂದು ಟೋಟಲಾಗಿ ಒಂದು 7-8 ಬುದ್ಧಿ ಪೂಜೆನೂ ಇಟ್ಕೊಂಡಿದ್ದೀವಿ. ಟೋಟಲಾಗಿ ಮುಖ್ಯಮಂತ್ರಿಯ ವಿವೇಶ ಅಡಿಲಿ ಏನು CMIDP ಅಂತೀವಿ, ಅದಕ್ಕೆ ನಾನು 5.5 ಕೋಟಿ ಕುಶಾಲನಗರ ಟೌನ್ ವ್ಯಾಪ್ತಿಗೆ ಕೊಟ್ಟಂಥ ಕಾಮಗಾರಿಗೂ ಇವತ್ತು ಬುದ್ಧಿ ಪೂಜೆ ಮಾಡ್ತಾಯಿದ್ವಿ. ನಮ್ಮ ಗುರಿ ಏನು ಅಂತಂತಂದರೆ ಆದಷ್ಟು ಎಲ್ಲ ಕಡೆಯಲ್ಲಿ ರಸ್ತೆ ಕಾಮಗಾರಿ ಇರ್ಬೋದು, ಹಲವಾರು ಬೇರೆ ಬೇರೆ ರೀತಿಯ ಕಾಮಗಾರಿ ಇರ್ಬೋದು, ಕೈ ಜೋಡಿಸ್ಬೇಕು ಅಂತ ನಮ್ಮ ಆಸೆ ಇರೋದ್ರಿಂದ ಸ್ಥಳೀಯರು ಅದೃಷ್ಟ ಕೈ ಜೋಡಿಸ್ತಾವ್ರೆ. ಮಾತ್ರ ನೀವು ಹೇಳ್ದಂಗೆ ಎಷ್ಟೇ ಕೋಟಿ ಕೊಟ್ಟರು ಒಂದು ರೋಡ್ ಬಿಟ್ಟೇ ಹೋಯ್ತದೆ. ಬರೋಂಥ ದಿವಸಗಳು ಎಲ್ಲನೂ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡೋಣ, ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಆ ದೊಡ್ಡಮ್ಮ ತಾಯಿ ನಿರಂತರವಾಗಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ನಾನು ಇರಬೇಕು. ಸ್ವಲ್ಪ ತೊಂದರೆನೂ ಆಮೇಲೆ ಇದಕ್ಕೆ ಹಾಕಿ ಅದ್ರ ಜೊತೆಲಿ ನೀರು ಕ್ಯೂರಿಂಗ್ ಕರೆಕ್ಟಾಗಿ ಮಾಡ್ತಾವ್ರ ಅಂತ ನೀವು ನೋಡಿ. ಬೇಕಿದ್ರೆ ನೀರು ಕೊಡಕ್ಕೆ ಅವಕಾಶ ಆಗ್ತಾನೆ ಬಿಡಿ ಸರ್. ಈ ಸಂದರ್ಭ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ನಗರಾಧ್ಯಕ್ಷ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್, ಪುರಸಭೆಯ ಮಾಜಿ ಸದಸ್ಯರಾದ ಜಿಬಿ ಜಗದೀಶ್, ಎಂಎಂ ಪ್ರಕಾಶ್, ಎಂಬಿ ಸುರೇಶ್, ಎಂಕೆ ದಿನೇಶ್, ಶಿವಶಂಕರ್, ಹರೀಶ್, ಮುಖ್ಯಾಧಿಕಾರಿ ಗಿರೀಶ್ ಸೇರಿದಂತೆ
ಪಕ್ಷದ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು.